ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚಿಕನ್ ಬಿರಿಯಾನಿ ಮಾಡಿದ್ರೆ, ಸಿಂಪಲ್ಲಾಗಿ ಮಾಡೋದು. ನಾನು ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಚಿಕನ್ ಬಿರಿಯಾನಿ ಮಾಡೋಕೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆಗಿದ್ರೆ ಎಣ್ಣೆ ಹಾಕೋತೀನಿ. ಬಿರಿಯಾನಿ ಮಾಡೋಕೆ ಸ್ವಲ್ಪ ದೊಡ್ಡ ಪಾತ್ರೆ ತಗೋಬೇಕು. ಪಾತ್ರೆ ಬಿಸಿ ಆಗಿದ್ರೆ ಎಣ್ಣೆ ಹಾಕೋತೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ. ಅಷ್ಟು ಜಾಸ್ತಿನೂ ಹಾಕೋಬಾರ್ದು, ಈರುಳ್ಳಿ ಎಲ್ಲ ಫ್ರೈ ಆಗಬೇಕು, ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ನೋಡಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದ್ರೆ ಗರಂ ಮಸಾಲ ಹಾಕೋತೀನಿ. ಗರಂ ಮಸಾಲ ನೋಡಿ, ಇಲ್ಲಿ ಚಕ್ಕೆ, ಲವಂಗ, ಕಾಳುಮೆಣಸು, ಪಲಾವ್ ಎಲೆ ಅದೆಲ್ಲ ತೊಗೊಂಡಿನಿ. ಸ್ಟಾರ್ ಹೂವು ಅದೆಲ್ಲ ತೊಗೊಂಡಿನಿ. ಸೋಂಪು ಐತಿ, ಎಲ್ಲ ಮಿಕ್ಸ್ ಸಿಗುತ್ತಲ್ಲ ಅದು ಐತಿ. ಇವಾಗ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕೋತೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ದಪ್ಪಾಗಿ 5 ಈರುಳ್ಳಿ ಕಟ್ ಮಾಡಿದ್ದೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಬಿರಿಯಾನಿ ಮಾಡಿದ್ರೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ದಪ್ಪ 5 ಈರುಳ್ಳಿ ಕಟ್ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀವು ಕೂಡ ಇದೇ ರೀತಿ ಸಿಂಪಲ್ಲಾಗಿ ಬಿರಿಯಾನಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಗ್ಯಾಸ್ ಉರಿ ಮೀಡಿಯಮಾಗಿ ಇಡಬೇಕು, ಜಾಸ್ತಿ ಮಾಡಬಾರ್ದು, ಕಪ್ಪಾಗ್ಬಿಡ್ತಾವ. ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮಾಟೊ ಹಾಕೋತೀನಿ. ಯಾವಾಗಲೂ ಮಸಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಟೊಮಾಟೊ ಹಾಕೋತೀನಿ. 3 ಟೊಮಾಟೊ ಕಟ್ ಮಾಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಜಾಸ್ತಿ ಟೊಮಾಟೊ ಹಾಕ್ತಾಯಿಲ್ಲ, ಮೊಸರು ಹಾಕೋತೀನಿ. ಇವಾಗ ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಟೊಮಾಟೊ ಎಲ್ಲ ಮೆತ್ತಕ್ಕಾಗಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ಹೊತ್ತು ಬಿಟ್ಟಿದೆ. ಟೊಮಾಟೊ ಚೆನ್ನಾಗಿ ಮೆತ್ತಕ್ಕಾಗೈತಿ. ಎಲ್ಲ ಮಸಾಲ ಚೆನ್ನಾಗಿ ಫ್ರೈ ಆಗೈತಿ. ಇವಾಗ ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ ಹಾಕೋತೀನಿ. ಇಲ್ಲಿ ನೋಡಿ, ಬಿರಿಯಾನಿ ಮಸಾಲ ತೊಗೊಂಡಿನಿ, ಜಾಸ್ತಿ ಹಾಕೋಬೇಕು ಬಿರಿಯಾನಿ ಮಸಾಲ. ಸ್ವಲ್ಪ ಅರಿಶಿನ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಖಾರ ಪುಡಿ ಐತಿ, ಇದೆಲ್ಲ ಅಷ್ಟು ಹಾಕೋತೀನಿ. ಬಿರಿಯಾನಿ ಮಸಾಲ ಸ್ವಲ್ಪ ಜಾಸ್ತಿ ತೊಗೊಂಡಿನಿ. ಇವಾಗ ನೋಡಿ, ಹಾಕ್ತಾಯಿದ್ದೀನಿ ಮಸಾಲ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೆ ಖಾರ ಪುಡಿ ಮೀಡಿಯಮಾಗಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಎಣ್ಣೆ ಕೂಡ ಬಿಟ್ಟೈತಿ. ಇವಾಗ ಮೊಸರು ಹಾಕೋತೀನಿ. ಮೊಸರು ಹಾಕೋ ಟೈಮಲ್ಲಿ ಗ್ಯಾಸ್ ಉರಿ ಸ್ಲೋ ಮಾಡಬೇಕು. ಒಂದು ಅರ್ಧ ಬಟ್ಲ ಮೊಸರು ತೊಗೊಂಡಿನಿ, ಗಟ್ಟಿ ಮೊಸರು ಐತಿ, ಅದು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಒಡೆದು ಹೋಗುತ್ತೆ ಮೊಸರು, ಅದಕ್ಕೆ ಗ್ಯಾಸ್ ಉರಿ ಸ್ಲೋ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ, ಫ್ರೈ ಮಾಡ್ತೀನಿ. ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟೈತೆ ನೋಡಿ, ಚೆನ್ನಾಗಿ ಫ್ರೈ ಆಗೈತಿ ಮಸಾಲ.
ನೋಡಿ ಎಣ್ಣೆ ಬಿಟ್ಟೈತಿ, ಚೆನ್ನಾಗಿ ಫ್ರೈ ಆಗೈತಿ. ಇವಾಗ ಚಿಕನ್ ಹಾಕೋತೀನಿ. ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಚಿಕನ್ ಹಾಕೋತೀನಿ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಚಿಕನ್ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಹಿಂಗೆ ಬಿಡ್ತೀನಿ, ಆಮೇಲೆ ನೀರು ಹಾಕೋತೀನಿ. ಇವಾಗ ಎಣ್ಣೆ ಬಿಡುತ್ತಲ್ಲ, ಎಣ್ಣೆ ನೀರು ಕೂಡ ಬಿಡುತ್ತೆ. ಚಿಕನ್ ಹಾಕಿದೆಲ್ಲ ನೀರು ಬಿಡುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀರು ಹಾಕೋತೀನಿ. ತುಂಬ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ. ಈ ರೀತಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದೆ, ಒಂದು 5 ನಿಮಿಷ ಹಾಗೆ ಬಿಟ್ಟಿದೆ ಮುಚ್ಚಿ. ನೋಡಿ ಎಣ್ಣೆ ಕೂಡ ಬಿಟ್ಟೈತಿ. ಚಿಕನ್ ಹಾಕ್ತೀವಲ್ಲ ನೀರು ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕೋತೀನಿ. ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಚಿಕನ್ ಬೇಯಬೇಕಲ್ಲ, ಅಕ್ಕಿ ಜೊತೆ ಅಕ್ಕಿ ಹಾಕಿಬಿಟ್ರೆ ಚಿಕನ್ ಚೆನ್ನಾಗಿ ಬೇಯಲ್ಲ. ಅದಕ್ಕೆ ಸ್ವಲ್ಪ ಚಿಕನ್ ಬೇಯಿಸ್ತೀನಿ, ಆಮೇಲೆ ಅಕ್ಕಿ ಹಾಕೋತೀನಿ. ಇವಾಗ ಅರ್ಧ ಚಿಕನ್ ಬೇಯಬೇಕು, ಆಮೇಲೆ ಅಕ್ಕಿ ಹಾಕಿಬಿಟ್ರೆ ಅರ್ಧ ಬೇಯ್ತಾವ. ಮುಚ್ಚಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ. 10 ನಿಮಿಷ ಬೇಯಿಸ್ತೀನಿ ಚಿಕನ್ಗೆ. ಈಗ ನೋಡಿ ಒಂದು 10 ನಿಮಿಷ ಆಯಿತು, ಚಿಕನ್ ಅರ್ಧ ಬೆಂದೈತಿ. ಇನ್ನು ನೀರು ಹಾಕ್ಕೋಬೇಕು. ನೀರು ಹಾಕಿ ಆಮೇಲೆ ಅಕ್ಕಿ ಹಾಕೋತೀನಿ. ಅಕ್ಕಿ ನೆನೆಸಿಟ್ಟಿದ್ದೀನಿ. ಇವಾಗ ನೋಡಿ ನೀರು ಹಾಕಿದ್ದೀನಿ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕುದಿ ಬಂದಮೇಲೆ ಅಕ್ಕಿ ಹಾಕೋತೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಇಲ್ಲಿ ನೋಡಿ ಕುದಿ ಬಂದೈತಿ. ಇವಾಗ ಅಕ್ಕಿ ಹಾಕೋತೀನಿ. ಪುದೀನ ಸೊಪ್ಪು ಇರಲಿಲ್ಲ, ಪುದೀನ ಸೊಪ್ಪು ಹಾಕ್ತಾಯಿಲ್ಲ. ನೀವು ಬೇಕಂದ್ರೆ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಮೆತ್ತಕ್ಕಾಗಬಾರ್ದು ಅನ್ನ. ಇವಾಗ ಮಿಕ್ಸ್ ಮಾಡಿದ್ದೀನಿ. ಗ್ಯಾಸ್ ಉರಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಕುದಿ ಬರಬೇಕು, ಆಮೇಲೆ ಗ್ಯಾಸ್ ಉರಿ ಸ್ಲೋ ಮಾಡಿ ಮುಚ್ಚಬೇಕು ಮೇಲೆ. ಇವಾಗ ನೋಡಿ ಕಲರ್ ನೋಡಿ ಚೆನ್ನಾಗಿ ಬಂದೈತಿ. ನೋಡಿ ಕುದಿ ಬಂದೈತಿ. ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ, ಆಮೇಲೆ ಮುಚ್ಚಳ ಮುಚ್ತೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಗ್ಯಾಸ್ ಉರಿ ಸ್ಲೋ ಮಾಡಿ ಆಮೇಲೆ ಮುಚ್ಚಳ ಮುಚ್ಚಬೇಕು. ಅನ್ನ ಉದುರಾಗಿ ಬರ್ತಾವ. ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬಂದೈತಿ. ಇವಾಗ ಗ್ಯಾಸ್ ಉರಿ ಸ್ಲೋ ಮಾಡಿ ಮುಚ್ಚಳ ಮುಚ್ಚಿಬಿಡ್ತೀನಿ. ಬಿರಿಯಾನಿ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಬಿರಿಯಾನಿ ರೆಡಿ ಆಗೈತಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಅಷ್ಟು ಮೆತ್ತಕ್ಕಾಗಿಲ್ಲ ಅನ್ನ, ಕರೆಕ್ಟ್ ಐತಿ, ಉದುರಾಗಿ ಬಂದೈತಿ. ಫುಲ್ ಬಿಸಿ ಐತಲ್ಲ, ಅದಕ್ಕೆ ಈ ರೀತಿ ಕಾಣಿಸ್ತಾವ. ತಣ್ಣಗಾದ್ಮೇಲೆ ಉದುರಾಗ್ಬಿಡ್ತಾವ. ಚಿಕನ್ ಕೂಡ ಚೆನ್ನಾಗಿ ಬೆಂದೈತಿ. ಫಸ್ಟ್ ಅರ್ಧ ಚಿಕನ್ ಬೇಯಿಸಿದಲ್ಲ, ಆಮೇಲೆ ಅನ್ನ ಜೊತೆ ಅರ್ಧ ಬೆಂದೈತಿ. ಚೆನ್ನಾಗಿ ಬೆಂದೈತಿ ಚಿಕನು. ಈ ಚಿಕನ್ ಬಿರಿಯಾನಿ ಇಷ್ಟ ಇದ್ದರೆ ಪ್ಲೀಸ್ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೆಲ್ಲಿ ಮಾಡ್ತೀನಿ. ಎಲ್ಲರಿಗೂ ಬಾಯ್.